ಸಾಮಾಜಿಕ ಭದ್ರತಾ ಪಿಂಚಣಿ ಪಡೆಯುತ್ತಿರುವ ವೃದ್ಧರು, ವಿಧವೆಯರು ಮತ್ತು ವಿಕಲಚೇತನರ ಪಿಂಚಣಿಯನ್ನ ಮರುಪರಿಶೀಲನೆ ಹೆಸರಿನಲ್ಲಿ ಕಳೆದ 5 ತಿಂಗಳಿನಿಂದ ಸ್ಥಗಿತಗೊಳಿಸಿರುವುದನ್ನು ಖಂಡಿಸಿ ಎಸ್ಯುಸಿಐ ಬೃಹತ್ ಪ್ರತಿಭಟನೆಗೆ ಕರೆ ನೀಡಿದೆ. ಧಾರವಾಡದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಕರ್ನಾಟಕ ರಾಜ್ಯ ಸಮಿತಿ ಸದಸ್ಯ ರಾಮಾಂಜನಪ್ಪ ಅಲ್ದಳಿ, ಅರ್ಹ ಫಲಾನುಭವಿಗಳಿಗೆ ಕೂಡಲೇ ಬಾಕಿ ಪಿಂಚಣಿಯನ್ನ ಬಿಡುಗಡೆ ಮಾಡಬೇಕು ಹಾಗೂ ವಿವಾದಿತ ವಾರ್ಷಿಕ 32,000 ರೂಪಾಯಿ ಆದಾಯ ಮಿತಿಯನ್ನ ಸಂಪೂರ್ಣವಾಗಿ ರದ್ದುಪಡಿಸಬೇಕು ಎಂದು ಕಠಿಣವಾಗಿ ಆಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲದೆ ಪಿಂಚಣಿ ಮರುಪರಿಶೀಲನೆ ಪ್ರಕ್ರಿಯೆಯನ್ನು ತ್ವರಿತಗೊಳಿಸಲು ಪ್ರತ್ಯೇಕ ಸಿಬ್ಬಂದಿಯನ್ನ ನೇಮಿಸಬೇಕೆಂದು ಒತ್ತಾಯಿಸಿರುವ ಅವರು ಮುಂಬರುವ ಆಗಸ್ಟ್ 31ರಂದು ಬೆಳಗ್ಗೆ 11 ಗಂಟೆಗೆ ಕಲಾಭವನ ಮೈದಾನದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಎಸ್ಯುಸಿಐ ಧಾರವಾಡ ಜಿಲ್ಲಾ ಕಾರ್ಯದರ್ಶಿ ಲಕ್ಷ್ಮಣ್ ಜಡಗಣ್ಣನವರ, ಜಿಲ್ಲಾ ಸಮಿತಿ ಸದಸ್ಯರಾದ ಗಂಗಾಧರ್ ಬಡಿಗೇರ, ಭುವನ ಬಳ್ಳಾರಿ ಹಾಗೂ ಭವಾನಿ ಶಂಕರ್ ಎಸ್ ಗೌಡ ಉಪಸ್ಥಿತರಿದ್ದು ಸರ್ಕಾರದ ಧೋರಣೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದ್ವಾಗ ನಾವು ಈಗ ಬಿಪಿಎಲ್ ಕಾರ್ಡ್ ನಿಮಗೆ ಗೊತ್ತಿದೆ. ಬಿಪಿಎಲ್ ಕಾರ್ಡ್ ಯಾರು ಯೂಸ್ ಮಾಡಿದ್ದಾರೆ? 2 ಲಕ್ಷ ಇನ್ಕಮ್ ಇರೋ ಬಿಪಿಎಲ್ ಕಾರ್ಡ್ ಇಶ್ಯೂ ಮಾಡಿದ್ದಾರೆ. 2 ಲಕ್ಷ ಇನ್ಕಮ್ ಅಲ್ಲ ಅವರಿಗೆ ಮಾನದಂಡ ಇರೋದು. ಮತ್ತೆ ಇದು ಏನಿದು, ಇದು ತಗೊಳಕ್ ದರ್ಬಾರಲ್ವಾ ಇದು? ಸೊ ಯಾವ ಆಧಾರದಲ್ಲಿ 32,000 ಅಂತ ಫಿಕ್ಸ್ ಮಾಡ್ತಾ ಇದ್ರೆ ಇನ್ನು ಒಂದು ಲಾಜಿಕ್ ತರ್ಕನೇ ಇಲ್ಲ ಇದಕ್ಕೆ. ಆದ್ರೆ ನಮ್ಗೆ ಗೊತ್ತಿದೆ ಲಾಜಿಕ್ ಇದೆ. ಏನ್ ಲಾಜಿಕ್ ಅಂತ ಹೇಳಿದ್ರೆ, ಬಡವರಿಗೆ ಸಲ್ಲಬೇಕಾಗಿರ್ತಕ್ಕಂಥ, ಬಡವರಿಗೆ ಅಪ್ಲೈ ಮಾಡಬೇಕಾಗಿರ್ತಕ್ಕಂಥ, ಬಡವರಿಗೆ ಕೊಡ್ತಾ ಇರ್ತಕ್ಕಂಥ ಸಾಮಾಜಿಕ ಭದ್ರತಾ ಯೋಜನೆಗಳನ್ನ ನಿಲ್ಲಿಸಬೇಕಾಗಿ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಒಂದಿದೆ. ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ತಗೊಳ್ತಕ್ಕಂಥವ್ರು ಯಾರು? 1,200 ರೂಪಾಯಿ 1,200 ರೂಪಾಯಿ ತಗೊಳ್ತಾರೆ. 60 ವರ್ಷ ಮೇಲಿರ್ತಕ್ಕಂಥವ್ರು, ಮೀನುಗಾರರು, ಮತ್ತೆ ವೀವರ್ಸು, ನೇಕಾರರು, ಮತ್ತೆ ಗ್ರಾಮೀಣ ಕೂಲಿಕಾರರು, ಲ್ಯಾಂಡ್ಲೆಸ್ ಲೇಬರರ್ಸು, ಇವರು ಯಾರಾದ್ರೂ ಶ್ರೀಮಂತರಿರೋ ಸಾಧ್ಯನೇ ಇದು ಈ ಕೆಟಗರಿ ಬರ್ತಕ್ಕಂಥವ್ರು. ಇನ್ನು ವಿಧವೆಯರಾಗಿರ್ಬೋದು, ಓಲ್ಡ್ ಏಜ್ ಆಗಿರ್ತಕ್ಕಂಥವ್ರಾಗಿರ್ಬೋದು, ವಿಕಲಚೇತನರಾಗಿರ್ಬೋದು, ಇವರೆಲ್ಲರೂ ಕೂಡ ಸಮಾಜದಲ್ಲಿ ಅತ್ಯಂತ ಕೆಳ ಸ್ಥಳದಲ್ಲಿ ಇರ್ತಕ್ಕಂಥವ್ರು ಅನ್ನೋ ಕಾರಣಕ್ಕೋಸ್ಕರನೇ ಒಂದು ವೇಳೆ ಇಂಥ ಪೆನ್ಷನ್ ಕೊಟ್ಟಿಲ್ಲ ಅಂದ್ರೆ ಅವರು ಯಾವುದೇ ಆರೈಕೆ ಇಲ್ದೇನೆ ಅವರು ಸಾಯ್ಬೋದು, ಯಾವುದೇ ಸುರಕ್ಷೆ ಇಲ್ದೇನೆ ಅವರು ಅನಾಥರಾಗ್ಬೋದು. ನಮಗೆ ಎಷ್ಟೋ ವಿಡಿಯೋಗಳು ಸಿಕ್ಕಿದೆ, ಎಷ್ಟೋ ಮಾಹಿತಿಗಳು ಸಿಕ್ಕಿದೆ, ಕಣ್ಣೀರು ಹಾಕ್ತದೆ. 5-6 ತಿಂಗಳಿಂದ ಬಂದಿಲ್ಲ, ನಮ್ಮ ಆಸ್ಪತ್ರೆಗೆ ಹೋಗಕ್ಕೆ ಆಗ್ತಾ ಇಲ್ಲ, ಒಂದು ಮಿನಿಮಮ್ ಸಪೋರ್ಟ್ ಇಲ್ಲ ಅಂತ ಕಣ್ಣೀರು ಹಾಕ್ತದೆ ಜನಗಳಿಗೆ. ಆದರೆ ಸರ್ಕಾರ ಎಲ್ಲವುದನ್ನು ಗಾಳಿ ತೂರಿ 5 ತಿಂಗಳಿಂದ ಸ್ಟಾಪ್ ಮಾಡಿದೆ. ನಮ್ಮ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನೀವು ವೆರಿಫಿಕೇಶನ್ ಮಾಡತಕ್ಕಂಥ ಪ್ರಾಸೆಸ್ನ ಮಾಡ್ಬೋದಿತ್ತು, ವೆರಿಫಿಕೇಶನ್ ಮಾಡಿದ್ರೆ ಸ್ಟಾಪ್ ಮಾಡ್ಬೋದಿತ್ತು. ಅದು ಇದ್ದಕ್ಕಿದ್ದಾಗ 5 ತಿಂಗಳಿಂದ ಸ್ಟಾಪ್ ಮಾಡಿದ್ದೀರಿ. ಈಗ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಇಷ್ಟು ದಿನಗಳಿಗೆ 18 ಲಕ್ಷ ಜನಕ್ಕೆ ಸ್ಟಾಪ್ ಮಾಡಿದ್ದಾರೆ. ಎಷ್ಟು ಸೇವ್ ಮಾಡ್ತಾ ಇದ್ದಾರೆ? 180 ಕೋಟಿ ರೂಪಾಯಿ. ಇದೇನು ದೊಡ್ಡ ಅಮೌಂಟ್ ಗಳಲ್ಲಿ ಅರ್ಹತೆ ಇಲ್ಲದೆ ಇರತಕ್ಕಂಥವ್ರು ಯೋಜನೆಯ ಒಂದು ಫಲಾನುಭವಿಗಳಾಗಿದ್ದಾರೆ ಅನ್ನೋ ನೆಪದಲ್ಲಿ ರಾಜ್ಯ ಸರ್ಕಾರ ಅರ್ಹತೆ ಇರ್ತಕ್ಕಂಥವ್ರನ್ನೂ ಕೂಡ ರದ್ದು ಮಾಡತಕ್ಕಂಥ ಒಂದು ಪ್ರಾಸೆಸ್ಗೆ ಎಂಟರ್ ಆಗಿದ್ದಾರೆ. ನಮ್ಮ ಪ್ರಶ್ನೆ ಸರ್ಕಾರಕ್ಕೆ, ನೀವೇನು ಸರ್ಕಾರದಿಂದ ದುಡ್ಡು ಖರ್ಚು ಮಾಡ್ತಾ ಇದ್ದೀರಿ, ಅದು ಜುಜುಬಿ ಹಣ, ಅದೇನು ದೊಡ್ಡ ಅಮೌಂಟ್ ಅಲ್ಲ. ಇಲ್ಲಿ ಯಾರು ಬಡವರಿದ್ದಾರೆ, ಮೀನುಗಾರರಿದ್ದಾರೆ, ಭೂರಹಿತ ಕಾರ್ಮಿಕರಿದ್ದಾರೆ, ಮತ್ತು ಅದು ಮುಖ್ಯವಾಗಿ ವಯಸ್ಸಾಗಿರ್ತಕ್ಕಂಥವ್ರು, ಅವರಿಗೆ ಈ ಬೆನಿಫಿಟ್ಟಿಂದ ಅವ್ರ ಜೀವನ ನಡೆಸ್ತದೆ. ಈ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬಾರ್ದು. ನಿಮ್ಮ ಮಾನದಂಡ ಸಾಬೀತಾಗೋವರೆಗೂ ಕೂಡ ಪೆನ್ಷನ್ ಕಂಟಿನ್ಯೂ ಮಾಡಬೇಕು. ಆಗಸ್ಟ್ 31ನೇ ತಾರೀಕು ನಮ್ಮ ನೆಚ್ಚಿನ ಪಕ್ಷ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷ ಧಾರವಾಡ ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ವಯಸ್ಕರು, ವಿಧವೆಯರು ಹಾಗೂ ಅಂಗವಿಕಲರಿಗೆ ಪಿಂಚಣಿನ ಸರ್ಕಾರ ಈ ದಾಖಲೆಗಳ ಹೆಸರು ನೆಪದಲ್ಲಿ ಏನು ನಿಲ್ಲಿಸಕೊಂಡಿದ್ದಾರೆ. ಇದನ್ನು ವಿರೋಧ ಮಾಡಿ ಭಾಳ ದೊಡ್ಡ ಮಟ್ಟದ ಬೃಹತ್ ಪ್ರಮಾಣದ ಹೋರಾಟವನ್ನು ನಾವು ಹಾಕ್ಕೊಂಡಿದ್ದೀವಿ. ನಾವು ಈಗಾಗಲೇ ಇವತ್ತು ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ನಾವು ಇಡೀ ಜಿಲ್ಲೆಯಾದ್ಯಂತ ಹಳ್ಳಿಗಳ ಮಟ್ಟದಲ್ಲಿ ನಾವು ಜಾಥಾಗಳನ್ನು ಮುಂದಿನ ದಿನಗಳಲ್ಲಿ ಪ್ಲಾನ್ ಮಾಡ್ತಾ ಇದ್ದೀವಿ. ಆಮೇಲೆ ಹಳ್ಳಿ ಮಟ್ಟದ ಸಭೆಗಳನ್ನು, ನಗರ ಪ್ರದೇಶದಲ್ಲಿ ಸಭೆಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಯಾರು ಅನರ್ಹರಿಗೆ ಸ್ಟಾಪ್ ಮಾಡಿ ಹೊರತಾಗಿ ನಿಜವಾದ ಫಲಾನುಭವಿಗಳಿಗೆ ಸರ್ಕಾರ ಏನು ನಿಲ್ಲಿಸಲಿಕ್ಕೆ ಇದು ಅತ್ಯಂತ ಬಡ ವಿರೋಧಿ. ಇದನ್ನು ನಾವು ಖಂಡಿಸ್ತಾ ಈ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ನಾವು ಪ್ರಚಾರ ಹಾಕ್ಕೊಂಡಿದ್ದೀವಿ. ನಗರದ ಎಲ್ಲ ಜಿಲ್ಲೆಯಾದ್ಯಂತ ಜನಗಳು ಇದರಲ್ಲಿ ಭಾಗವಹಿಸಬೇಕು. ಆಗಸ್ಟ್ 31ನೇ ತಾರೀಕು ಸೋಮವಾರದಂದೇ ನಾವು ಈ ಒಂದು ಕಲಾಭವನದಿಂದ DC ಆಫೀಸ್ವರೆಗೆ ನಾವು ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ.